ಭಾರತ್ ಮಾತಾ ಕಿ ವಂದೇ ವಂದೇ. ತಮ್ಮ ಕೂಗಿಗೆ ಧನ್ಯವಾದಗಳು. ನಮ್ಮೊಟ್ಟಿಗೆ ನಿಮ್ಮ ಧ್ವನಿ ಇರಬೇಕು ಅಂತಕ್ಕಂಥ ಆಶಯ ನನ್ನದು. ದೈವಕ್ಕೆ ಶರಣು. ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರಿಗೆ ನಮಸ್ಕಾರಗಳು. ವಿಶೇಷವಾದ ಗ್ರಾಮ ಸಭೆ. ಈ ಸಭೆಯನ್ನ ನೋಡ್ತಾ ಇದ್ರೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇಂತಹ ಸಭೆ ಒಂದು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟವನ್ನ ಮೀರಿ ಸಭೆಯನ್ನ ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಮೊದಲಿಗೆ ಆ ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರಾದಿಯಾಗಿ ಸದಸ್ಯರಿಗೆ ಮತ್ತು ಆಡಳಿತ ವರ್ಗದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ನಮ್ಮ ಅಭಿನಂದನೆಯನ್ನ ನಿಮ್ಮ ಮತ್ತು ನಮ್ಮ ಎಲ್ಲರ ಚಪ್ಪಾಳೆಯ ಮೂಲಕ ಮೊದಲು ಸಲ್ಲಿಸೋಣ. ಬಹಳ ಕ್ರಿಯಾಶೀಲರಾಗಿರ್ತಕ್ಕಂತಹ ಸಿಬ್ಬಂದಿ ವರ್ಗ ಮತ್ತು ಚುನಾಯಿತ ವರ್ಗ ಇದೆ, ಅದು ಹೆಮ್ಮೆ. ಇದು ಕೇವಲ ಒಂದು ಹೋಬಳಿ ಅಲ್ಲ, ನನ್ನ ಅನಿಸಿಕೆ ಪ್ರಕಾರ ಇದು ಹೋಬಳಿಯ ಆಡಳಿತವೇ ಅಲ್ಲ, ಒಂದು ತಾಲೂಕಿನ ಆಡಳಿತ. ಮುಂದೊಂದು ದಿನ ಖಂಡಿತ ನಮ್ಮ ಸಕರಾಯಪಟ್ಟಣ ತಾಲೂಕು ಆಗಿಯೇ ತೀರುತ್ತೆ. ಅದೇನೇ ಇರಲಿ, ಇದುವರೆಗೆ ಮಾತಾಡ್ತಿರ್ತಕ್ಕಂತಹ ಎಲ್ಲರೂ, ಎಲ್ಲ ಅತಿಥಿ ಮಹಾಶಯರು, ವಿಶೇಷವಾಗಿ ಆನಂದ್ ಸರ್ ಹಾಗೆ ಎಲ್ಲ ಗಣ್ಯರು ಬಹಳ ಒಂದು ಗ್ರಾಮ ಸಭೆಯ ಬಗ್ಗೆ ಹೇಳಿದ್ದಾರೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಸತ್ಪ್ರಜೆಗಳು. ಆದ್ರೆ ನಾವು ಸತ್ತ ಪ್ರಜೆಗಳಾಗಬಾರ್ದು. ಬಹಳ ವಿಪರ್ಯಾಸ. ಇದನ್ನ ಬಹುಶಃ ಒಂದು 20-25 ವರ್ಷಗಳ ಹಿಂದೆನೆ ಉಪೇಂದ್ರ ಹೇಳಿದ್ದ, ಸತ್ಪ್ರಜೆಗಳಾಗಿದ್ದೀವಿ ನಾವು ಅಂತ ಹೇಳಿ. ಜವಾಬ್ದಾರಿಯುತರಾಗಿರ್ಬೇಕು ಅಂತಕ್ಕಂಥದ್ದು. ಮತ್ತು ನಮ್ಮ ಆಡಳಿತ ವ್ಯವಸ್ಥೆ ಏನಿದೆ, ಈ ಆಡಳಿತ ವ್ಯವಸ್ಥೆ ಪ್ರಪಂಚದಲ್ಲಿಯೇ ಇರ್ತಕ್ಕಂತಹ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ. ಇದು ಬಹಳ ಮುಖ್ಯವಾಗಿ ನೀವು ಎಲ್ಲರೂ ಇಟ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರ್ತಕ್ಕಂತಹ ಸರ್ಕಾರ ವ್ಯವಸ್ಥೆ. ಇಲ್ಲಿರುವ ಎಲ್ಲರೂ ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದಾಗ ಮಾತ್ರ ಆ ಸರ್ಕಾರ, ಆ ರಾಜ್ಯ ಸಶಕ್ತವಾಗಿ ಮುನ್ನಡೆಯಲಿಕ್ಕೆ ಮತ್ತು ಜನರ ಆಶಯವನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಸಾಧ್ಯ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ಈ ಬೆಳೆಯುವ ಹಂತದಲ್ಲಿ ನಮ್ಗೆಲ್ಲ ಗೊತ್ತಿದೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತೇಳಿ, ಅದು ಹೇಗೆ ಬೆಳೆಯುತ್ತೆ ಅಂತೇಳಿ. ಈ ಹಂತದಲ್ಲಿಯೇ ನಾವು ಅದಕ್ಕೆ ಬೇಕಾಗಿರ್ತಕ್ಕಂತಹ ಶಿಕ್ಷಣವನ್ನ, ಸಂಸ್ಕಾರವನ್ನ, ನಡೆಯನ್ನ, ನುಡಿಯನ್ನ ತನ್ನ ಹಕ್ಕಿಗೆ ಚ್ಯುತಿಯಾದಾಗ, ತನ್ನ ಸ್ವಾತಂತ್ರ್ಯವನ್ನ ಅನುಭವಿಸ್ಲಿಕ್ಕೆ ತೊಂದರೆ ಆದಾಗ ಏನ್ ಮಾಡಬೇಕು. ನಾವು ಸರ್ಕಾರದ ಭಾಗ, ಅದರಲ್ಲಿ ನಮಗ್ ತೊಂದರೆ ಆಗಿದೆ, ಸರ್ಕಾರದಿಂದ ಹಕ್ಕು ಸಿಕ್ಕಿದೆ, ಸ್ವತಂತ್ರ ಸಿಕ್ಕಿದೆ, ಎಲ್ಲವೂ ಸಿಕ್ಕಿದೆ, ಅದನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂದಾಗ ನಾವು ಏನ್ ಮಾಡಬೇಕು, ಆ ಒಂದು ಜ್ಞಾನವನ್ನ ಕೊಡ್ತಕ್ಕಂತಹ ನಿಟ್ಟಿನಲ್ಲಿ ಈ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಬಹಳ ಮುಖ್ಯವಾಗಿ ನಿಮ್ಗೆ ಎಲ್ಲರಿಗೂ ಗೊತ್ತಿರತಕ್ಕಂತಹ ಯುವ ದಿನವನ್ನ ಆಚರಿಸ್ತಕ್ಕಂತಹ ಸ್ವಾಮಿ ವಿವೇಕಾನಂದರವರು 1893ರಲ್ಲಿ ಅವರು ಆ ಒಂದು ಸಭೆಯಲ್ಲಿ, ಚಿಕಾಗೋ ಸಮ್ಮೇಳನದಲ್ಲಿ ಹೋಗಿ ಮಾತನಾಡುವ ಮೊದಲು ಭಾರತೀಯರನ್ನ ಆವಾಡಿಗರು ಅಂತ ಅನ್ಕೊಂಡಿದ್ರು, ಅನಾಗರಿಕರು ಅಂತ ಹೇಳಿ ಅನ್ಕೊಂಡಿದ್ರು. ಜಗತ್ತಿಗೆ ಎಲ್ಲ ಜ್ಞಾನವನ್ನ, ಎಲ್ಲ ವಿಜ್ಞಾನವನ್ನ, ಎಲ್ಲ ಕಲೆಯನ್ನ, ನಾಗರಿಕತೆಯನ್ನ, ಸಂಸ್ಕಾರವನ್ನ, ನಡೆಯನ್ನ, ನುಡಿಯನ್ನ ಹೇಳಿಕೊಟ್ಟಂತಹ ದೇಶ ನಮ್ಮದು. ಅಂತಹ ಹೆಮ್ಮೆ ನಮ್ಗಿರ್ಬೇಕು ಮೊದ್ಲಿಗೆ. ಅವರು ಹೇಳ್ತಾರೆ, ಶಿಕ್ಷಣವೇ ಶಕ್ತಿ, ಶಕ್ತಿಯೇ ಜೀವನ, ದುರ್ಬಲತೆ ನಮ್ಮ ಸಾವು ಮರಣ. ಸೊ ನಮಗೆ ಬಹಳ ಮುಖ್ಯವಾಗಿ ಶಕ್ತಿ ಎಲ್ಲಿಂದ ಬರುತ್ತಪ್ಪ ಅಂತಂದ್ರೆ ನಾನು ತಿನ್ನೋ ಅನ್ನದಿಂದ, ಮಟನ್ನಿಂದ, ಚಿಕನ್ನಿಂದ ಅಲ್ಲ. ನಮಗೆ ನಿಜವಾದ ಬೌದ್ಧಿಕ ಶಕ್ತಿ ಬರಬೇಕಾದ್ರೆ, ಅಥವಾ ನನ್ನ ಅಕ್ಕಿಗೆ ಚ್ಯುತಿ ಆಗ್ತಿದೆ, ನನಗೆ ಸೇರ್ಬೇಕಾದದ್ದು ಸೇರ್ತಾ ಇಲ್ಲ, ಸಿಗ್ತಾ ಇಲ್ಲ ಅನ್ನೋ ತನ್ನ ಪ್ರಶ್ನೆ ಮಾಡ್ತಕ್ಕಂಥ ಶಕ್ತಿಯನ್ನ ತಂದು ಕೊಡ್ತಕ್ಕಂಥದ್ದು ಶಿಕ್ಷಣ. ಹಾಗಾಗಿಯೇ ಇಡೀ ಭಾರತ ಚರಿತ್ರೆಯಲ್ಲಿ ಅವ್ರು ಹೇಳ್ತಕ್ಕಂಥದ್ದು, ಕೇವಲ ಶಿಕ್ಷಣವನ್ನ ಕೊಡಿ, ಶಿಕ್ಷಣ ಒಂದನ್ನ ಕೊಟ್ರೆ ಅವನಿಗೆ ಬೇಕಾಗಿರ್ತಕ್ಕಂತಹ ಎಲ್ಲ ವ್ಯವಸ್ಥೆಗಳನ್ನ, ಅವಕಾಶಗಳನ್ನ ಅವನೇ ಮಾಡ್ಕೊಳ್ತಾನೆ. ನಾವ್ಯಾರು ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಈ ಮಕ್ಕಳಿಗೆ ಈ ಜ್ಞಾನವನ್ನ ಕೊಟ್ಟಾಗ ಆ ಜ್ಞಾನದ ಮೂಲಕ ಅವ್ರು ಪ್ರಶ್ನೆಯನ್ನ ಮಾಡ್ತಾರೆ. ಏನ್ ಮಾಡ್ತಾರೆ, ನನಗೆ ಏನೆಲ್ಲ ಹಕ್ಕುಗಳಿದೆ, ಅಥವಾ ನಮ್ಗೆ ಮಕ್ಕಳ ಹಕ್ಕುಗಳಲ್ಲಿ ಜೀವಿಸುವ ಹಕ್ಕಿದೆ. ಹುಟ್ಟೋಕು ಮೊದಲೇ ನಾವು ಚೂಡ್ತಾ ಇದ್ದೀವಿ, ಹೆಣ್ಮಕ್ಳು ಅಂತ ಗೊತ್ತಾಗ್ಬಿಟ್ರೆ ಮುಗೀತು. ಅದನ್ನ ಹುಟ್ಟುವ ಮೊದಲೇ ಅದನ್ನ ಚೂಡ್ತಾ ಇದ್ದೀವಿ.
ಅದು ಬದುಕಲಿಕ್ಕೆ ಸರಿಯಾದ ಅವಕಾಶಗಳನ್ನ ಕೊಡ್ತಾ ಇಲ್ಲ. ಇನ್ಕ್ಲೂಡ್ ತಂದೆ ತಾಯಿ. ಯಾರನ್ನ ನಂಬಬೇಕು? ಬೆಳಿಯೇ ಎದ್ದು ಹೊಲವನ್ನ ಮೇದ್ರೆ ನಾವೇನಪ್ಪ ಎಲ್ಲಿಗಪ್ಪ ಮಾಡ್ಬೇಕು ಅಂತ ವ್ಯವಸ್ಥೆ ಇದೆ. ತಂದೆ ತಾಯಿಗಳೇ ನಮ್ದೇ ಪ್ರದೇಶದಲ್ಲಿ ಯಾವ ಊರ ಅಂತ ಹೇಳಿ ಬೇಡ, ತನ್ನ ಮಕ್ಕಳನ್ನ ವೇಶ್ಯಾವಟಿಕೆಗೆ ತೊಡಗಿಸ್ತಾ ಇದ್ದಾರೆ. ಅವತ್ತೇ ಮಕ್ಕಳುಗಳನ್ನ ಹೋಟೆಲ್ಗಳಲ್ಲಿ ಅಥವಾ ಕೆಲವು ಕಡೆ ಕಳಿಸ್ತಾ ಇದ್ದಾರೆ. ಅದಾಗಬಾರ್ದು. ನೀವೆಲ್ಲ ಬಹಳ ಸಂತೋಷ ಪಡಬೇಕು, ಹೆಮ್ಮೆ ಪಡಬೇಕು. ಅದ್ಯಾವುದಕ್ಕೂ ನಿಮ್ಮನ್ನ ನಿಮ್ಮ ತಂದೆ ತಾಯಿ ತೊಡಗಿಸಿಲ್ಲ. ಸೊ ಹಾಗಾಗಿ ಶಿಕ್ಷಣ ಅಂತಕ್ಕಂಥ ಅಸ್ತ್ರವನ್ನ ನೀವು ಬಲವಾಗಿ ಅಳವಡಿಸ್ಕೊಳ್ಳಿ. ಮತ್ತೆ ಎಲ್ಲ ಜಾತಿಯನ್ನ, ಎಲ್ಲ ಧರ್ಮವನ್ನ, ಎಲ್ಲ ಭಾಷೆಯನ್ನ, ಬಣ್ಣವನ್ನ, ಆಕಾರವನ್ನ ಮೀರಿ ನಿಲ್ಲುವ ಮತ್ತು ಬೆಳೆಯುವ, ತನ್ನ ಎಲ್ಲ ಸ್ಥಾನಮಾನಗಳನ್ನು ಪಡ್ಕೊಳ್ತಕ್ಕಂತಹ ಅವಕಾಶವನ್ನ ಕೊಡ್ತಕ್ಕಂಥದ್ದು ಶಿಕ್ಷಣ. ಹಾಗಾಗಿ ನೀವೆಲ್ಲರೂ ಸುಶಿಕ್ಷಿತರಾಗಿ, ಅದಷ್ಟೇ ಅಲ್ಲದೇನೆ ಮೈನ್ ಸ್ಟ್ರೀಮ್ ಅಲ್ಲಿ ಬರ್ಬೇಕು. ನೀವೆಲ್ಲ ದೊಡ್ಡ ಮಟ್ಟದ ಅಧಿಕಾರಿಗಳಾಗಬೇಕು, ದೊಡ್ಡ ಮಟ್ಟದ ರಾಜಕೀಯ ವ್ಯಕ್ತಿಗಳಾಗಬೇಕು. ಯಾವುದೇ ಕ್ಷೇತ್ರ ಕನಿಷ್ಠವೂ ಅಲ್ಲ, ಶ್ರೇಷ್ಠವೂ ಅಲ್ಲ. ರಾಜಕಾರಣಿಗಳು ಅಂದ ತಕ್ಷಣ ಶ್ರೇಷ್ಠರಲ್ಲ ಅಥವಾ ಅವರು ಕನಿಷ್ಠರಲ್ಲ. ಡಾಕ್ಟರ್ಸ್ ಅಂದ ತಕ್ಷಣ ಅವರು ಶ್ರೇಷ್ಠರಲ್ಲ, ಅವರು ಕನಿಷ್ಠರಲ್ಲ. ಎಲ್ಲರೂ ಸರ್ವ ಸಮಾನರು. ಸೊ ಹಾಗಾಗಿ ನಾವು ಈ ಸಮಾಜದಲ್ಲಿ ಬದುಕುವಾಗ ಎಲ್ಲರೊಟ್ಟಿಗೆ ಬದುಕಬೇಕು. DVG ಅವರು ಒಂದ್ ಕಡೆ ಹೇಳ್ತಾರೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಹೇಳಿ. ನಾನ್ ಬರೀ ನನ್ನ ಜಾತಿಯವನು ಒಂದಾಗೋದು, ನಮ್ಮ ತಮ್ಮಗಳು ಒಂದಾಗೋದು ಅಥವಾ ನಮ್ಮ ಧರ್ಮದವರು ಒಂದಾಗೋದಲ್ಲ. ಪ್ರಪಂಚದಲ್ಲಿಯೇ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಎಲ್ಲ ಸಂಸ್ಕೃತಿ, ಸಂಸ್ಕಾರ, ಧರ್ಮ, ಜಾತಿ, ಮತ, ಪಂಥ, ಭಾಷೆಯನ್ನ ಒಳಗೊಂಡಿರುವ ದೇಶ ನನ್ನ ಭಾರತ. ಸೊ ಈ ಭಾರತದ ಸಂಸ್ಕೃತಿಯನ್ನ, ಸಂಸ್ಕಾರವನ್ನ, ನಡೆಯನ್ನ, ನುಡಿಯನ್ನ ಮುಂದುವರಿಸಿಕೊಂಡು ಹೋಗಬೇಕಾಗಿರ್ತಕ್ಕಂತಹ ಶ್ರೇಷ್ಠವಾದ, ಘನವಾಗಿರ್ತಕ್ಕಂಥ ಜವಾಬ್ದಾರಿ ನೀವು ಅಂದ್ರೆ ವಿಶೇಷವಾಗಿ ಮಕ್ಕಳ ಮೇಲಿದೆ. ಅದರೊಟ್ಟಿಗೆ ನಮ್ಮೆಲ್ಲರ ಸಹಕಾರ ಸದಾ ನಿಮ್ಗಿರುತ್ತೆ ಅಂತೇಳಿ ಹೇಳ್ತಾ, ನೀವು ಕಡ್ಡಾಯವಾಗಿ ಸುಶಿಕ್ಷಿತರಾಗಲೇಬೇಕು. ಈ ದೇಶದ ಸತ್ತ ಪ್ರಜೆಯಾಗಬಾರದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ಗೊತ್ತಿದೆ, ಅದನ್ನ ಎಲ್ಲರೂ ಹೇಳಿರ್ತಾರೆ. ಟೀ ಮಾಡ್ತಕ್ಕಂಥವರು ಸತತವಾಗಿ ಈ ಭಾರತ ದೇಶದ 3 ಬಾರಿ ಪ್ರಧಾನಿಯಾಗಿದ್ದಾರೆ. ಯಾವುದೋ ಒಂದು ತಳಮಟ್ಟದ ಸಮುದಾಯದವರು ಈ ದೇಶದ ಏನಾಗಿದ್ದಾರೆ, ರಾಷ್ಟ್ರಪತಿ ಆಗಿದ್ದಾರೆ. ಅಂತಹ ಅವಕಾಶ ನಿಮಗೂ ಇದೆ. ಅಂತಹ ಅವಕಾಶ ನಮಗೂ ನಿಮಗೂ ಇದೆ. ಅಂತಹ ದೇಶ ನಮ್ಮದು. ಸೊ ಹಾಗಾಗಿ ಇದನ್ನ ಮುಂದುವರಿಸಿಕೊಂಡು ಹೋಗಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮದು, ನಿಮ್ಮದು, ಎಲ್ಲರದ್ದು. ಸೊ ಹಾಗಾಗಿ ನೀವೆಲ್ಲರೂ ಆ ನಿಟ್ಟಿನಲ್ಲಿ ಸುಶಿಕ್ಷಿತರಾಗಲೇಬೇಕು. ನೀವೆಲ್ಲರೂ ಒಳ್ಳೆಯ ಶಿಕ್ಷಣವನ್ನ ಪಡ್ಕೊಳ್ಳಿ. ನಿಜವಾದ ಶಕ್ತಿ ಶಿಕ್ಷಣವೇ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಸಹಕಾರ ಇರುತ್ತೆ. ಎಲ್ಲ ತಂದೆ ತಾಯಿಗಳು ಅದೇ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡ್ತಕ್ಕಂಥದ್ದು. ನಾವಂತೂ ಚೆನ್ನಾಗಿ ಬದುಕಲಿಲ್ಲ, ನಮ್ಮ ಮಕ್ಳು ಚೆನ್ನಾಗಿ ಬದುಕಬೇಕು, ಅವ್ರು ಚೆನ್ನಾಗಿ ಬಟ್ಟೆಯನ್ನ ಹಾಕೋಬೇಕು. ನನಗೆ ಒಂದೊತ್ತು ಊಟ ಇಲ್ದಿದ್ರೂ ಪರವಾಗಿಲ್ಲ, ನನ್ನ ಮಗು ಊಟ ಮಾಡಬೇಕು, ಅವ್ನು ಡಾಕ್ಟರ್ ಆಗ್ಬೇಕು, ಅವ್ನಿಗೆ ಏನೋ ಆಕ್ಟರ್ ಆಗ್ಬೇಕು ಅಥವಾ ಇಂಜಿನಿಯರ್ ಆಗ್ಬೇಕು, ಈ ಆಸೆಯನ್ನ ಇಟ್ಕೊಂಡಿರ್ತಕ್ಕಂಥವ್ರು ಎಲ್ಲ ತಂದೆ ತಾಯಿಗಳಾಗಿರ್ತಾರೆ. ಹಾಗಾಗಿ ಆ ಎಲ್ಲರ ಆಸೆಯನ್ನ, ಆಕಾಂಕ್ಷೆಯನ್ನ ನೀವೆಲ್ಲ ಈಡೇರಿಸ್ತೀರಿ ಅನ್ನೋದಾದ್ರೆ ಮಕ್ಕಳೇ, ಚಪ್ಪಾಳೆಯ ಮೂಲಕ ಅದನ್ನ ನನಗೆ ತಿಳಿಸಬಹುದು. ನೀವು ಈಡೇರಿಸ್ತೀರಾ? ಇದು ಸಕರಾಯಪಟ್ಟಣ ಶಕುನ ರಂಗನಾಥ ಸ್ವಾಮಿಯ ಕ್ಷೇತ್ರ. ನೀವ್ ಏನೆಲ್ಲ ಬಯಸ್ತೀರಿ ಅದನ್ನ ತಥಾಸ್ತು ಅಂತ ಹೇಳಿ ಕೊಡ್ತಕ್ಕಂಥ ಕ್ಷೇತ್ರ. ಖಂಡಿತ ಈ ಊರಿಗೆ ನಾನು ಬಂದ ಮೇಲೆ ನನ್ನ ಶೈಕ್ಷಣಿಕ, ಆರ್ಥಿಕವಾದ ಎಲ್ಲ ಅಭಿವೃದ್ಧಿ ಈ ಊರಿನಲ್ಲಾಗಿದೆ. ನನಗೆ ಬಹಳ ಸಂತೋಷ ಇದೆ, ಹೆಮ್ಮೆ ಇದೆ. ಈ ಊರಿನಲ್ಲಿ ನಾನು ಸೇವೆ ಮಾಡ್ಲಿಕ್ಕೆ ಅವಕಾಶ ಭಗವಂತ ಮಾಡಿಕೊಟ್ಟಿದ್ದಾನೆ ಅಂತೇಳಿ. ಆ ನಿಟ್ಟಿನಲ್ಲಿ ಮಕ್ಕಳೇ, ನೀವೆಲ್ಲರೂ ಸುಶಿಕ್ಷಿತರಾಗಿ ಈ ದೇಶದ ಪ್ರಜೆಗಳು ಆಗಲೇಬೇಕು, ಆಗ್ತೀರಿ ಅಂತಕ್ಕಂಥ ಆಶಯವನ್ನ ಇಟ್ಕೊಂಡು ಈ ಸಭೆಯಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಅನಿಸಿ ನನ್ನ ಮಾತುಗಳನ್ನ ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.